ನಮಸ್ಕಾರ. ಆರ್ಫೈ ನ್ಯೂಸ್ಗೆ ಸ್ವಾಗತ. ಹೊಸಪೇಟೆ ನಗರದ ರೋಟರಿ ಕ್ಲಬ್ನಲ್ಲಿ ಅಕ್ಟೋಬರ್ 2ರಂದು ಜಮಾತೆ ಇಸ್ಲಾಮಿ ಹಿಂದ್ ವತಿಯಿಂದ ಪ್ರವಾದಿ ಮಹಮ್ಮದ್ ಸಂದೇಶ ಅಭಿಯಾನ ಹಾಗೂ ಆದರ್ಶ ಸಮಾಜ ನಿರ್ಮಾಣ, ಶಾಂತಿ ಮತ್ತು ಸೌಹಾರ್ದತೆ ಈ ವಿಷಯವನ್ನು ಕುರಿತ ವಿಚಾರಗೋಷ್ಠಿ ನಡೆಯಿತು. ಖ್ಯಾತ ಪ್ರವಚನಕಾರ ಲಾಲ್ ಹುಸೇನ್ ಕಂದಗಲ್ ಮಾತನಾಡಿ, ಪುಣ್ಯದ ಕೆಲಸ ಯಾರು ಮಾಡುತ್ತಾನೋ ಆತನನ್ನು ಬೆಂಬಲಿಸು, ಯಾರು ಪಾಪದ ಕೆಲಸ ಮಾಡುತ್ತಾನೋ ಆತನನ್ನು ದೂರ ಬಿಡಿ, ನನ್ನ ಮೇಲೆ ವಿಶ್ವಾಸ ಬಿಡಿ. ಇದು ಪ್ರವಾದಿ ಮಹಮ್ಮದರ ಸಂದೇಶವಾಗಿತ್ತು ಎಂದರು. ಜಗತ್ತಿನಲ್ಲಿ ಎಲ್ಲ ರೀತಿಯ ಕೆಡುಕುಗಳು ಸೃಷ್ಟಿಯಾಗಿವೆ. ನಮ್ಮ ದೇಶದಲ್ಲಿ ಕೋಮುವಾದದಿಂದ ಶಾಂತಿ ಸೌಹಾರ್ದತೆಗೆ ಧಕ್ಕೆಯಾಗುತ್ತಿದ್ದು, ಕೋಮುವಾದವನ್ನು ತೊಲಗಿಸಬೇಕಾದ ಅನಿವಾರ್ಯತೆಯನ್ನು ಈ ಸಂದರ್ಭದಲ್ಲಿ ಒತ್ತಿ ಹೇಳಿದರು. ಬಳ್ಳಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ನಿಷ್ಠುರುದ್ರಪ್ಪ ಮಾತನಾಡಿ, ಪ್ರವಾದಿ ಮಹಮ್ಮದರ ಸಂದೇಶಗಳು ಸರ್ವಕಾಲಕ್ಕೂ ಪ್ರಸ್ತುತವಾಗಿವೆ. ಮಾನವೀಯ ಮೌಲ್ಯಗಳು ನಾಶವಾಗುವ ಇಂದಿನ ದಿನಮಾನಗಳಲ್ಲಿ ಮಹಮ್ಮದ್ ಪೈಗಂಬರರ ಮೌಲ್ಯಗಳನ್ನು ಪ್ರತಿಯೊಬ್ಬರು ತಿಳಿಸುವಂಥ ಪ್ರಯತ್ನ ಮಾಡಬೇಕಾಗಿದೆ. ಹಾಗಾಗಿ ಎಲ್ಲ ಧರ್ಮದ ಮುಖಂಡರು, ಬುದ್ಧಿಜೀವಿಗಳು ಸೇರಿ ಇಂಥ ಒಂದು ಸೌಹಾರ್ದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಎಂದು ನುಡಿದರು. ನಂತರ ಹೊಸಪೇಟೆಯ ಸ್ಯಾಕ್ರೆಡ್ ಆರ್ಟ್ ಚರ್ಚ್ನ ಫಾದರ್ ಭಗವಂತರಾಜ್ ಮಾತನಾಡಿ, ಜಗತ್ತಿನಲ್ಲಿ ಯಾವುದಾದರೂ ಧರ್ಮ ಇದ್ದರೆ ಅದು ಮಾನವ ಧರ್ಮ. ಮಾನವೀಯತೆ ಇಲ್ಲದೆ ನಾವು ಎಷ್ಟೇ ಪ್ರಾರ್ಥನೆ ಸಲ್ಲಿಸಿದರೂ ಅದು ವ್ಯರ್ಥ ಎಂದು ತಿಳಿಸಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದ ಕೊಡೆಕಲ್ ಶ್ರೀ ದುರ್ದುಂಡೇಶ್ವರ ವಿರಕ್ತ ಮಠದ ಮಹಾಸ್ವಾಮಿಗಳಾದ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಮಾತನಾಡಿ, ಈ ಸಮಾಜದಲ್ಲಿ ಚರಿತ್ರೆವಂತರು ಸಾಕಷ್ಟು ಸಿಗುತ್ತಾರೆ, ಆದರೆ ಚಾರಿತ್ರ್ಯವಂತರು ಸಿಗುವುದು ಬಹಳ ವಿರಳ ಎಂದು ಈ ಸಂದರ್ಭದಲ್ಲಿ ನುಡಿದರು. ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಉಪನ್ಯಾಸಕರಾದ ಡಾಕ್ಟರ್ ಎಚ್.ಎಂ. ಚಂದ್ರಶೇಖರ ಶಾಸ್ತ್ರಿ, ಮಾಜಿ ಹೊಸಪೇಟೆ ತಾಲೂಕು ಪಂಚಾಯತಿ ಅಧ್ಯಕ್ಷರಾದ ಕೋರಿ ಫಕೀರಪ್ಪ, ವಕೀಲರಾದ ಕಲ್ಲಂಭಟ್, ಊಡ ಅಧ್ಯಕ್ಷರಾದ ಎಚ್.ಎನ್.ಎಫ್. ಮೊಹಮ್ಮದ್ ಇಮಾಮ್ ನಿಯಾಜಿ, ಜಮಾತೆ ಇಸ್ಲಾಂ ವಲಯದ ಸಂಚಾಲಕರಾಗಿರತಕ್ಕಂಥ ಅನ್ವರ್ ಪಾಷಾ ಉಮರಿ, ಜಿಲ್ಲಾ ಅಧ್ಯಕ್ಷ ಕರೀಮುಲ್ಲಾ ಖಾನ್ ಮಸ್ತೂರಿ, ಸ್ಥಾನೀಯ ಅಧ್ಯಕ್ಷ ಮಹಮ್ಮದ್ ಅಜೀಜ್ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಎಚ್. ಮಧುಬಾಬು, ಆರ್ಫೈ ನ್ಯೂಸ್, ಹೊಸಪೇಟೆ. ಬಂದಿರುವ ತಮ್ಮೆಲ್ಲರಿಗೂ ನಾನು ವಂದಿಸುತ್ತಾ ನನ್ನ 2 ಮಾತುಗಳು ಹಾಡಲಿಕ್ಕೆ ಇಚ್ಛಿಸುತ್ತೇನೆ. ವಿಷಯ: ಆದರ್ಶ ಸಮಾಜದ ನಿರ್ಮಾಣ.